शहर में बैंड सिंगल यूज प्लास्टिक इस्तेमाल करने वाले दुकानदारों और व्यापारियों के खिलाफ अब सख्त एक्शन लिया जाएगा। नगर सभा कमिश्नर उमेश चव्हाण ने कहा है कि प्लास्टिक बैन के नियमों का उल्लंघन करने वालों के साथ किसी भी तरह की रियायत नहीं की जाएगी। कमिश्नर ने चेतावनी देते हुए कहा कि बार्न्ड प्लास्टिक का इस्तेमाल पकड़े जाने पर संबंधित व्यापारी का ट्रेड लाइसेंस कैंसिल किया जाएगा। जरूरत पड़ने पर एफआईआर दर्ज करके कानूनी कार्रवाई भी की जाएगी। उन्होंने शहर को प्लास्टिक फ्री यदगिर बनाने के लिए सभी दुकानदारों और नजदीकों से सरकारी नियमों का सख्ती से पालन करने की अपील की है। ನಮಸ್ಕಾರ. ಈ ಯಾದಗಿರಿ ಸಾರ್ವಜನಿಕರಿಗೆ ನಮಸ್ಕಾರಗಳು. ಈಗ ನಮ್ಮ ಯಾದಗಿರಿಯಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಿಗೆ ಮತ್ತು ಎಲ್ಲ ಅಂಗಡಿ ಮಾಲೀಕರಿಗೆ ನಾವು ತಿಳಿಸಿಪಡಿಸುವುದೇನೆಂದರೆ, ಯಾದಗಿರಿ ನಗರ ಈಗಾಗಲೇ ಸಾಕಷ್ಟು ಕಡೆ ನಾವು ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಸೊ ದಯವಿಟ್ಟು ಇಲ್ಲಿ ಏನಾಗಿದೆ ಅಂತಂದರೆ, ಜೀವಿ ಜಾನುವಾರುಗಳು ಇದು ಸಾಕಷ್ಟು ಕಡೆ ಬೀದಿ ದನಗಳು, ಆಮೇಲೆ ನೀರಿಗಾಗಿ ಅಥವಾ ಮೋರೆಗಳನ್ನಿಗೆ ಎಲ್ಲ ಕಡೆಯಿಂದ ಮತ್ತು ಪರಿಸರಕ್ಕೆ ಸಾಕಷ್ಟು ಹಾನಿ ಉಂಟಾಗಿದೆ ನಾವು ನೋಡ್ತಿದ್ದೀವಿ. ಅದಕ್ಕಾಗಿ ಎಲ್ಲರೂ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಸೊ ಪ್ಲಾಸ್ಟಿಕ್ ಬದಲಾಗಿ ತಮ್ಮ ಮನೆಯಿಂದ ತಾವೇ ಒಂದು ಬ್ಯಾಗ್ ತೊಗೊಂಡು ಹೋಗಿ ತಾವು ಎಲ್ಲ ನಮಗೆ ಸಹಕಾರ ನೀಡಬೇಕಾಗಿ ನಾವು ಈ ಒಂದು ನಗರಸಭೆ ಆಯುಕ್ತರಾಗಿ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಸಾಕಷ್ಟು ಕಡೆ ನಾವು ನೋಡಿದಾಗ ಸಾಕಷ್ಟು ದನಗಳು ಪ್ಲಾಸ್ಟಿಕ್ ತಿಂದೇ ಸಾವನ್ನಪ್ಪಿದ್ದು ನಾವು ನಿಮಗೆ ಸಾಕಷ್ಟು ಕಡೆ ನಮ್ಮ ಹತ್ರ ಕೇಸಸ್ ಈಗಾಗಲೇ ಬಂದಿದ್ದಾವೆ. ಸೊ ಅದಕ್ಕೆ ಬಿಟ್ಟು ಸಾಕಷ್ಟು ಮೊರೆಗಳು ಪ್ಲಾಸ್ಟಿಕ್ನಿಂದ ತುಂಬಿ ಹೋಗಿದ್ದಾವೆ. ಯಾವುದು ಗೊಬ್ಬರ ಇಲ್ಲ, ಬೇರೆ ಏನಿಲ್ಲ, ಚರಂಡಿಗಳು. ಸೊ ನಮ್ಮಿದೇನು ಡ್ರೈನ್ ಇದೆ ಮತ್ತು ಎರಡು ಕಡೆ ಪಕ್ಕದಲ್ಲಿ ಸಾಕಷ್ಟು ಕಡೆ ಇದು ಇದೆ ಪ್ಲಾಸ್ಟಿಕ್. ನಾವು ಸಾಕಷ್ಟು ಕಡೆ ನಮ್ಮ ನಗರಸಭೆ ವತಿಯಿಂದ ನಾವು ತೆಗಿತಾ ಇದ್ದೀವಿ, ನಾವು ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಆದರೂ ಸಹ ಈ ಒಂದು ಸಾರ್ವಜನಿಕರಲ್ಲಿ ಮತ್ತು ಯಾದಗಿರಿ ನಗರದ ಎಲ್ಲ ಉದ್ಯೋಗಗಳಲ್ಲಿ ನನ್ನ ಮನವಿ ಏನಂತಂದರೆ, ತಾವೆಲ್ಲರೂ ನಮಗೆ ಕೈ ಜೋಡಿಸಬೇಕು. ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಮಾಡುವುದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ದಯವಿಟ್ಟು ನಮಗೆ ನಿಮ್ಗೆ ಸಹಕಾರ ನೀಡಬೇಕು. ಇಲ್ಲದಿದ್ದಲ್ಲಿ ಒಂದು ವಾರ ನಾವಿನ್ನೂ ನೋಡ್ತೀವಿ. ಮತ್ತೆ ನಮ್ಮದೆಲ್ಲ ಟೀಮು ಬಂದು ಎಲ್ಲ ನಿಮ್ಮ ಅಂಗಡಿಗಳಿಗೆ ನಾವು ಭೇಟಿ ನೀಡಿ ಎಲ್ಲ ಸರ್ಚ್ ಮಾಡಿ ನಿಮಗೆ ಪೆನಾಲ್ಟಿ ಹಾಕಬೇಕು, ದಂಡ ಹಾಕಬೇಕು, ಕಾನೂನಾತ್ಮಕ ಕ್ರಮಗಳು ಕೈಗೊಳ್ಳೋಕ್ಕೆ ನಾವೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ ಅಂತ ಈ ಒಂದು ಮೆಸೇಜ್ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.